ಏನಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿದವರೇ ಇರುವುದು ಸರ್. ಅಲ್ಲ ನೋಡಿ, ನಾನು ಹೇಳ್ತಾ ಇರೋದು ಸರ್, ಪ್ಲೀಸ್. ಅವರು ಎಲ್ಲಾ ಅಪರಾಧ ಪ್ರಕರಣಗಳನ್ನು ಅಂತ ಕೊಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ ಡಿಸೆಂಬರ್ 16ನೇ ತಾರೀಕು ಮಹಿಳೆಯರ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ. ಇದರ ಉದ್ದೇಶ ನಿಮಗೆಲ್ಲರಿಗೂ ನಾವು ಕಳೆದ ಬಾರಿಯೇ ಹೇಳಿದ್ದಂತೆ, ಒಂದು ಈ 4-5 ದಶಕಗಳಿಂದ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರುವಂಥ ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು ಮತ್ತು ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳನ್ನು SIT ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಹಾಗೂ ಸರ್ಕಾರ ಮತ್ತು ಹೊರಗಿನ ಯಾರೂ ಕೂಡ SIT ಮೇಲೆ ಒತ್ತಡ ಬೀರಬಾರ್ದು ಮತ್ತು SIT ಕೂಡ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು. ಹಾಗೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸೋಕ್ಕೋಸ್ಕರ, ಆಗ್ರಹ ಮಾಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ಡಿಸೆಂಬರ್ 16ನೇ ತಾರೀಕು ಬೆಳಿಗ್ಗೆ ಸುಮಾರು 10 ಗಂಟೆ ಇಲ್ಲ 10:15 ಅಷ್ಟೊತ್ತಿಗೆ ಮಾರಿಗುಡಿ, ಬೆಳ್ತಂಗಡಿಯ ಮಾರಿಗುಡಿಯಿಂದ ಆರಂಭವಾಗುತ್ತೆ. ಮತ್ತು ಇದಕ್ಕೆ ನಾವು ಈಗಾಗಲೇ ಎಲ್ಲ ಅನುಮತಿಯನ್ನು ತಗೊಂಡಿದ್ದೀವಿ. ಪೊಲೀಸ್ ಇಲಾಖೆಯಿಂದ ಇರ್ಬೋದು, ತಾಲೂಕು ತಹಸೀಲ್ದಾರಿಂದ ಇರ್ಬೋದು, ಎಲ್ಲ ಇಲಾಖೆಗಳಿಂದನೂ ಕೂಡ ನಾವು ಅನುಮತಿಯನ್ನು ತಗೊಂಡಿದ್ದೀವಿ. ಇದು ಮೌನ ಮೆರವಣಿಗೆ ಆಗಿರುತ್ತೆ. ನಾವು ಯಾವುದೇ ಮೆರವಣಿಗೆಯಲ್ಲಿ ಯಾವುದೇ ಘೋಷಣೆಗಳನ್ನು ಕೂಗೋದಿಲ್ಲ. ಆದರೆ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ನಮ್ಮ ಏನು ಉದ್ದೇಶ ಇದೆ, ನಾವು ಏನು ಹೇಳಬೇಕಂತಿದ್ದೀವಿ ಅದನ್ನು ನಾವು ಸ್ಪಷ್ಟವಾಗಿ ನಾವು ಪ್ಲಕಾರ್ಡ್ಗಳ ಮೂಲಕ ನಾವು ಹೇಳ್ತೀವಿ. ಹಾಗೆಯೇ ನಾವು ಸುಮಾರು ಅದು 1 ಕಿಲೋಮೀಟರ್ ಅಷ್ಟು ಮೆರವಣಿಗೆಯನ್ನು ನಾವು ಮಾಡ್ತೀವಿ. ಹಾಗೆ ನಾವು 1,000 ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿ ಅನುಮತಿಯನ್ನು ಪಡೆದಿದ್ದೀವಿ. ಇಡೀ ರಾಜ್ಯದಿಂದ ಒಳ್ಳೆ ಸ್ಪಂದನೆ ಇದೆ ಇದಕ್ಕೆ. ಹೆಣ್ಮಕ್ಳು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರದವರೆಗೂ ಕೂಡ ಹೆಣ್ಮಕ್ಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸೋಕ್ಕೆ ಬರ್ತಾ ಇದ್ದಾರೆ. ನಾವು ಪ್ರಶ್ನೆ ಕೇಳ್ತಿರೋದು ಇಷ್ಟೆಲ್ಲ ಅಸಹಜ ಸಾವುಗಳಾದರೂ ಕೂಡ ಈವರೆಗೂ ಯಾರು ಅದಕ್ಕೆ ಕಾರಣ ಅಂತ ಹೇಳಿ ಪತ್ತೆ ಆಗಿಲ್ಲ. ಯಾಕೆ ಅಂತ? ಯಾಕೆಂದರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಅಥವಾ ಈ ದೇಶದ ಎಲ್ಲ ಕಡೆನೂ ಯಾರು ಅತ್ಯಾಚಾರ ಮಾಡಿದವರು ಅಂತ ಹೇಳಿ ತಕ್ಷಣ ಪತ್ತೆ ಆಗತ್ತೆ. ಆದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಮಾತ್ರ, ಧರ್ಮಸ್ಥಳದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾತ್ರ ಯಾಕೆ ಅದು ಪತ್ತೆ ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ ಆಗಿದೆ, ಪ್ರಜ್ಞಾವಂತರ ಪ್ರಶ್ನೆ ಆಗಿದೆ. ಅದನ್ನು ನಾವು ಇಲ್ಲಿ ಕೇಳಕ್ಕೆ ಬರ್ತಾ ಇದ್ದೀವಿ. ರಿಪೋರ್ಟ್ ಕೊಟ್ಟು ಈಗ ಕೋರ್ಟ್ ಅದನ್ನ ಸಂಜ್ಞಾನ ತಗೋಬೇಕು. ಇದರಲ್ಲಿ ನೀವು ಈ ಸಮಾವೇಶ ಮಾಡೋದು ಅಂದ್ರೆ ಒಂದು ಆಸ್ಪೆಕ್ಟ್, ಅದು ಈಗ ಇನ್ವೆಸ್ಟಿಗೇಷನ್ ಮಾಡಿದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದನ್ನ ನೀವು ಇದು ಮಾಡೋದು ಇನ್ಫ್ಲೂಯೆನ್ಸ್ ಮಾಡೋದಲ್ಲ. ನೀವು ಈಗ ಸಮಾವೇಶ ಮಾಡಿ ಒಂದವರು ಯಾರು ಸಂಭವ ಇದನ್ನ ಪ್ರಶ್ನೆನ ಈಗ ಅದನ್ನು ಅವರು ಸಂಜ್ಞಾನ ತಗೋ ಸ್ಟೇಜ್ ನಲ್ಲಿ ಇದೆ. ಮೆಜಿಸ್ಟ್ರೇಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಾಗಲ್ವಾ ಇದನ್ನ? ಸರ್, ಇದು ಕೋರ್ಟ್ಗೆ ಅವರು ಕೊಟ್ಟಿರೋದು ಬರೀ ಕಂಪ್ಲೇಂಟ್ ರಿಪೋರ್ಟ್. ಅವತ್ತು ನೀವೇನು ಕೇಳಿದ್ರು ಅದೇನೆ. ಅವ್ರ ಕಂಪ್ಲೇಂಟ್ ರಿಪೋರ್ಟ್ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಚಾರ್ಜ್ ಶೀಟ್ ಕೊಟ್ಟಿಲ್ಲ. ಅಲ್ಲ, ಅದೇ ಕಂಪ್ಲೇಂಟ್ ರಿಪೋರ್ಟ್ ಅಷ್ಟೇ ಕೊಟ್ಟಿರೋದು. ಆಮೇಲೆ ಇನ್ನೂ ಒಂದು ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂತಿರೋದು, ನಮಗೂ ಏನು ಹೂತಲಾಗಿರೋ ಹೆಣಗಳಿದ್ದಾವಲ್ಲ, ಆ ಕೇಸ್ಗೂ ನಮಗೂ ಸಂಬಂಧ ಇಲ್ಲ.
ನಾವಿಲ್ಲಿ ಕೇಳ್ತಾ ಇರೋದು ಈ ಅವ್ರ ಇದು ಏನು SIT ರಚನೆ ಮಾಡಿದ್ರಲ್ಲ, SIT ರಚನೆ ಮಾಡಿದಾಗ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು, ಜಿಒ. ಆ ಜಿಒನಲ್ಲಿರೋಂಥ ಏನು ಬರ್ದಿರೋ ಅಂಥದ್ದು, ಈ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರೋ ಅಂಥ ಎಲ್ಲ ಅಪರಾಧ, ಮಹಿಳೆಯರ ಮೇಲೆ ಮಹಿಳೆಯರ ಸಾವುಗಳು, ಕೊಲೆಗಳು, ಅತ್ಯಾಚಾರಗಳು, ಮತ್ತೆ ನಾಪತ್ತೆ ಪ್ರಕರಣಗಳು, ಅಸಹಜ ಸಾವುಗಳು, ಇದೆಲ್ಲವನ್ನೂ 20 ವರ್ಷಗಳಲ್ಲಿ ಏನೇನು ನಡೆದಿದೆಯೋ ಅದೆಲ್ಲವನ್ನು ಅಪರಾಧ ಪ್ರಕರಣಗಳು ಅಂತ ಬಹಳ ಸ್ಪೆಸಿಫಿಕ್ ಆಗಿದೆ. ಅವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು, ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋದು ಒಂದು ಆರ್ಡರ್ ಇದೆ. ನಾವು ಕೇಳ್ತಾ ಒಂದ್ ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ ರೀ, ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ ರೀ. ಅದನ್ನ ನಾವು ಕೇಳ್ತಾ ಇರೋದು. ನಮಗೂ ಆ ಬುರುಡೆ ಅಥವಾ ಹೆಣಗಳಿಗೂ ಏನೂ ಸಂಬಂಧ ಇಲ್ಲ. ಅವರು ಎಷ್ಟು ಹೆಣ ತೆಗೆದ್ರು, ಎಷ್ಟು ಬುರುಡೆ ತೆಗೆದ್ರು, ಎಷ್ಟು ಮೂಳೆ ತೆಗೆದ್ರು, ನಮ್ಗೆ ಎಷ್ಟು ಕೈಕಾಲು ತೆಗೆದ್ರು ನಮ್ಗೆ ಅದೇನು ಸಂಬಂಧ ಇಲ್ಲ. ಅದು ಅವ್ರು ಏನು SITನವ್ರು ಅದೇನು ಮಾಡ್ತಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾವಿಲ್ಲಿ ಕೇಳ್ತಾ ಇರೋದು, ಇಷ್ಟು ವರ್ಷಗಳಲ್ಲಿ ಎಷ್ಟು ಹೆಣ್ಮಕ್ಳು ಸಾವಾಗಿದೆ, ಎಷ್ಟು UDRಗಳಾಗಿದೆ ಅದನ್ನೆಲ್ಲ ತನಿಖೆ ಮಾಡಿ. ಎಷ್ಟು ಅತ್ಯಾಚಾರ ಆಗಿದೆ, ಯಮುನಾ ಕೇಸ್ ಆಗಿದೆ, ಯಮುನಾ ನಾರಾಯಣ ಕೇಸ್ ಆಗಿದೆ, ಅದನ್ನ ನೀವು ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಿತಿನ್ ದೇವಾಡಿಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಥವು ಸುಮಾರು 60-70 ಕಂಪ್ಲೇಂಟ್ಗಳು ಮತ್ತೆ ಹೊಸದಾಗಿ ಬಂದಿವೆ. ಅವನ್ನೆಲ್ಲ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ, ಸಮಗ್ರವಾಗಿ ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ. ಖಂಡಿತ ಇದೆ. ಅವರು ಎಲ್ಲ ಅಪರಾಧ ಪ್ರಕರಣಗಳನ್ನು ಅಂತ ಕೊಟ್ಟಿದ್ದಾರೆ, ಸಮಗ್ರ ತನಿಖೆ ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಮತ್ತೆ ತೆಗೆದು ನೋಡಿ ಆ ಆರ್ಡರ್ನ. ನಿನ್ನೆ ಕೂಡ ಆರ್ಡರ್ ನಾನು ನಿಮಗೆ ಕೊಡ್ತೀನಿ, ಇವಾಗಲೇ ಕೊಡ್ತೀನಿ ನಾನು ನಿಮಗೆ ಆರ್ಡರ್. ನಿಮ್ಮ ಹತ್ರ ಬಹುಶಃ ನಿಮ್ಮ ಹತ್ರ ನನಗಿಂತ ಮುಂಚೆ ನಿಮ್ಮ ಹತ್ರ ಆರ್ಡರ್ ಬಂದಿರಬೇಕು. ಇಲ್ಲ, ಮುಂಚೆ ಮಾಡಿರ್ಲಿಲ್ಲ, ಬಟ್ ಇವಾಗ ಅವರು ಅದನ್ನ ತಗೊಳ್ತೀವಿ ಅಂತ ಹೇಳಿ ಇನ್ನೂ ನಾವು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ ಅಂತ ಕೂಡ ಮೊನ್ನೆ ಹೇಳಿದ್ದಾರೆ. ನಾವು SITನವರು ನಾವು ಹೇಳ್ತಾ ಇರೋದು, SITನವರು ಇನ್ನೂ ಪೂರ್ಣವಾಗಿ ಎಲ್ಲ ಇವಾಗ ಏನೇನು ದೂರುಗಳು ಬರ್ತವೆ ಅವನ್ನೆಲ್ಲ ತಗೋಬೇಕು, ಮತ್ತೆ ಯಾರ ಒತ್ತಡಕ್ಕೂ ಮಣಿಬಾರ್ದು. ಇವಾಗ ಏನ್ ಇವ್ರು ಹೇಳ್ದಂಗೆ ಷಡ್ಯಂತ್ರ ಅಂತಿದ್ದಾರೆ. ಇದು ಒಂಥರಕ್ಕೆ ಅವ್ರಿಗೇನು ಸದನದಲ್ಲಿ ಷಡ್ಯಂತ್ರ ಅಂತ ಮೊನ್ನೆ ಕೂಡ ಹೇಳಿದ್ದಾರೆ, ಅದು ಒಂಥರ ಹೆಣ್ಮಕ್ಳು ವಿರುದ್ಧದ ಷಡ್ಯಂತ್ರ ಅಂತಾನೆ ನಾವು ಹೇಳಕ್ಕೆ ಬಯಸ್ತೀವಿ. ಹೆಣ್ಮಕ್ಳಿಗೆ ಏನ್ ನ್ಯಾಯ ಕೊಡ್ಬೇಕು? ಇಲ್ಲ, ಅದು ಕಂಟಿನ್ಯೂ ಆಗಿದೆ. ಇವಾಗ ಇಲ್ಲ ಅಂದ್ರೆ ಅದನ್ನ ಮುಚ್ಚಬಹುದಿತ್ತಲ್ಲ. ಅವರೇನೆ ನಮ್ದು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಮುಚ್ಚಬಹುದಿತ್ತಲ್ಲ. ಈಗ ನಾವು ಮೀಟ್ ಮಾಡಿದಾಗ SIT ಅಫಿಷಿಯಲ್ಸ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈಗ SIT ಕ್ಲೋಸ್ ಆಗಿಲ್ಲ. ಯಾಕೆಂದ್ರೆ ಅವರು ಫೈನಲ್ ರಿಪೋರ್ಟ್ ಕೊಟ್ಟು ಮುಗಿಸ್ಬೋದಿತ್ತು, ಬಟ್ ಅವ್ರು ಫೈನಲ್ ರಿಪೋರ್ಟ್ ಕೊಟ್ಟಿಲ್ಲ. ಅವ್ರು ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಅವ್ರು ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನಮ್ಮದೇ ಏನಂದ್ರೆ ಇಲ್ಲಿ ಒಂದು ಆಗ್ರಹ ಏನಂದ್ರೆ, ಇಲ್ಲಿ ಒಂದು ಕಡೆ SITನ ರಚನೆ ಮಾಡಿದಂತ ಸರ್ಕಾರದ DCMನೇ ಷಡ್ಯಂತ್ರ ಇದೆ, ನಾನು ಅವತ್ತೇ ಹೇಳಿದ್ದೆ ಷಡ್ಯಂತ್ರ ಅಂತ ಸದನದಲ್ಲಿ ಹೇಳ್ತಾರೆ. ಸದನದ ಹೊರಗಡೆ ಅಂದ್ರೆ ಅಲ್ಲಿ ಹೊರಗಡೆ ಬಂದು ಹೇಳ್ತಾರೆ, ಸದನ ನಡೆಯುವಾಗಲೇ ಹೇಳ್ತಾರೆ ಅಂತಂದ್ರೆ ಅದು ಏನು ಅರ್ಥ, ಅದೇನು ತೋರ್ಸತ್ತೆ? ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದು, ಇದು ಹೆಣ್ಮಕ್ಳಿಗೆ ನಾವು ಯಾವಾಗ ನ್ಯಾಯ ಕೇಳ್ತೀವಿ ಅವಾಗ ಮತ್ತೆ ಷಡ್ಯಂತ್ರ ಅಂತ ಹೇಳುವಾಗ ಇದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದ್ರ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಗೆ ಹೌದು, ಅಂದ್ರೆ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಮೆಷಿನರಿ, ನಾಟ್ ದಿ ಕಂಪ್ಲೀಟ್. ಇವಾಗ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾ ಇಲ್ಲ,
ಆದ್ರೆ ಇನ್ನೂ ಒಂದು ಭಾಗ DCM ಈ ತರ ಷಡ್ಯಂತ್ರ ಅಂತ ಮಾತಾಡ್ತಾ ಇದ್ದಾರೆ. ಸೊ ನಮಗೆ ವಿ ಆರ್ ಇನ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್. ಇದು ನಿಜವಾಗ್ಲೂ ನಮಗೆ ನ್ಯಾಯ ಕೊಡತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿದೆ. ಅಂಡ್ ಇನ್ನೊಂದೇನಂತಂದ್ರೆ ಒಂದು ಪ್ರೆಷರ್ ಈಸ್ ಬೀಂಗ್ ಮೌಂಟೆಡ್ ಆನ್ ದಿ SIT ಡೆಫಿನೆಟ್ಲಿ. ಅದಕ್ಕೆ ನಾವು ಹೇಳ್ತಾ ಇರೋದು ಯಾವುದೇ ತರದ. ಆಮೇಲೆ ಇನ್ನೊಂದು ಇವ್ರು ಹೇಳ್ದಂಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ 16ನೇ ತಾರೀಕು ಕಾರ್ಯಕ್ರಮ ರದ್ದಾಗಿದೆ ಅಂತ ಹೇಳಿ ಪೋಸ್ಟರ್ಸ್ ಬರ್ತಾ ಇದೆ. ಅದು ಯಾರು ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಬಹುಶಃ SP ಅವರ ಗಮನಕ್ಕೆ ತರಬೇಕಾಗತ್ತೆ. ಈ ತರದ ಪೋಸ್ಟರ್ಸ್ ಅದು ನೆನ್ನೆಯಿಂದ ಬರ್ತಾ ಇದೆ. ಇಲ್ಲ, ನಾವು ಇವತ್ತು ಪ್ರೆಸ್ ಮೀಟ್ ಇತ್ತಲ್ಲ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ನಾವು ರದ್ದು ಮಾಡಿಲ್ಲ. ನಾವು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳೋಣ ಅಂತ ಇದೀವಿ. ನಮ್ಗೆ ಅವರು ಏನು ಅದ್ರ ನಮ್ಮ ಗಮನಕ್ಕೆ ತಂದಿಲ್ಲ ಅವರು, ಹಾಗಾಗಿ ನಮ್ಗೆ ಅದಿನ್ನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಅವ್ರ ಮೇಲೆ ಸಾಕಷ್ಟು ಪ್ರೆಷರ್ಗಳಿದೆ. ಯಾಕೆಂದ್ರೆ ಈ ತರ ಸರ್ಕಾರದ ಮೆಷಿನರಿನೇ ಆ ತರ ಮಾತಾಡ್ಬೇಕಾದ್ರೆ ಅವ್ರ ಮೇಲೆ ಖಂಡಿತವಾಗ್ಲೂ ಒಂದು ಪ್ರೆಷರ್ ಇದೆ. ಆಮೇಲೆ ಇನ್ನೊಂದೇನಂತಂದ್ರೆ ಅಲ್ಲಿ ದೂರು ಕೊಡಕ್ಕೆ ಅಥವಾ ಸಾಕ್ಷಿ ಕೊಡಕ್ಕೆನೆ ನಾವು ಹೋದ್ಸಲನೂ ಅದನ್ನ ಹೇಳಿದೀವಿ. ಆಮೇಲೂ ಕೂಡ ಯಾವುದೇ ತರದ ಒಂದು ಭಯಮುಕ್ತ ವಾತಾವರಣ ಇಲ್ಲಿ ಕಲ್ಪಿಸಿಲ್ಲ. ನಾವು ಅವತ್ತು ಹೇಳಿದೀವಿ ಒಂದು ಹೆಲ್ಪ್ ಲೈನ್ ಕ್ರಿಯೇಟ್ ಮಾಡಬೇಕು ಅಂತ. ಆ ಹೆಲ್ಪ್ ಲೈನ್ ಇವತ್ತು ಕೂಡ ಕ್ರಿಯೇಟ್ ಆಗಿಲ್ಲ. ಅಂದ್ರೆ ಇದು ಏನ್ ಅರ್ಥ ಅಂತ ನಾವು SIT ಅವ್ರನ್ನ ಕೇಳಬೇಕಾಗತ್ತೆ, ಮತ್ತೆ ಸರ್ಕಾರನೂ ಕೂಡ ಕೇಳಬೇಕಾಗತ್ತೆ. ಒಂದು ಓಪನ್ ಹೆಲ್ಪ್ ಲೈನ್ ಕ್ರಿಯೇಟ್ ಆಗಬೇಕು. ಅಂದ್ರೆ ನೀವು ಯಾವಾಗ ಬೇಕಾದ್ರೂ ಇಂಥವ್ರನ್ನ ಸಂಪರ್ಕಿಸಿ, ಈ ಮೂಲಕ ನೀವು ಇಮೇಲ್ ಅಲ್ಲಿ ಸಂಪರ್ಕಿಸಿ. ಸರ್ ಹಾಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಹೇಳ್ಬಿಟ್ಟು ವ್ಯವಸ್ಥೆ ಸರ್ ಒಂದ್ ನಿಮಿಷ IB ಒಳಗೆ ಹೋಗಕ್ಕೂ ಅಲ್ಲಿ ಧೈರ್ಯ ಇಲ್ಲ. ನೀವು ಸ್ವಲ್ಪ ಹೋಗ್ ಬನ್ನಿ, ಅಲ್ಲಿಗೆ ಗೊತ್ತಾಗತ್ತೆ. ಇಲ್ಲಿ ನಾವು ಕೂತ್ಕೊಂಡು ಮಾತಾಡೋದಲ್ಲ, ನಾವು ಅಲ್ಲಿ ಹೋಗ್ ಬಂದಿದೀವಿ. ಅಲ್ಲಿ ಜನರಿಗೆ ಅಲ್ಲ ಸರ್, ಜನರಿಗೆ ಸರ್ ಒಂದ್ ನಿಮಿಷ ಸರ್ ಅಲ್ಲ ನೋಡಿ, ನಾನು ಹೇಳ್ತಾ ಇರೋದು ಸರ್ ಪ್ಲೀಸ್. ನೀವ್ ಹೇಳಿ, ಅವ್ರು ಮಾತಾಡಿದ್ದಕ್ಕೆ ನಾನು ಹೇಳಿದ್ದು ನಿಮಗಲ್ಲ ಸರ್. ಇವತ್ತು ಹೋಗ್ ಬನ್ನಿ ಸರ್, ಅಲ್ಲಿ ಜನ ಎಷ್ಟು ಹೆದರಿದ್ದಾರೆ ಅಂತ ಗೊತ್ತಾಗ್ತದೆ. ಏನು ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು, ಇನ್ಕ್ಲೂಡಿಂಗ್ ಯಾರೆಲ್ಲ ಹೋರಾಟಗಾರರು ಅವರಾಗಿ, ಇನ್ಕ್ಲೂಡಿಂಗ್ ಜಯಂತ್ ಅವರು ಕೂಡ ಹೇಳಿದ್ರು ಇಲ್ಲಿ ಏನೋ ಭಯಪಡಬೇಕಾಗಿಲ್ಲ, ಎಲ್ಲರೂ ಬಂದು ಆರಾಮಲ್ಲಿ ಅವರಿಗೆ ಬೇಕಾದಂತ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ರು SIT. ಈಗ ಅದು ಚೇಂಜ್ ಆಗಿದೆ. ಇಟ್ ವಾಸ್ ಮೈ ಕ್ವಶನ್. ಹೌದು, ಖಂಡಿತ ಚೇಂಜ್ ಆಗಿದೆ. ಯಾಕೆಂದ್ರೆ ಹೌದು ಚೇಂಜ್ ಆಗಿದೆ. ಯಾಕೆಂದ್ರೆ ಒಂದು ನಮಗೆಲ್ಲರಿಗೂ ನಂಬಿಕೆ ಇದ್ದಿದ್ದು ಪ್ರಣಬ್ ಮೊಹಾಂತಿ ಅವ್ರ ಮೇಲೆ. ಇವತ್ತು ಕೂಡ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಆದರೆ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಅವರು ಇಲ್ಲಿರೋದಿಲ್ಲ, ಅವರು ಬೆಂಗಳೂರಿನಲ್ಲಿ ಇರ್ತಾರೆ, ಬೆಂಗಳೂರು ಆಫೀಸ್ನಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ಇರೋವಂಥವ್ರ ಮೇಲೆ ನಂಬಿಕೆ ಇಲ್ಲ. ಮತ್ತು ಅನುಚೇತ್ ಅವರು ಕೂಡ ಇಲ್ಲಿಲ್ಲ, ಅವ್ರ ಮೇಲೂ ಕೂಡ ನಮಗೆಲ್ಲರಿಗೂ ಇವತ್ತಿಗೂ ನಂಬಿಕೆ ಇದೆ. ಈಸ್ ಅ ವೆರಿ ಗುಡ್ ಆಫೀಸರ್. ಆದರೆ ಇಲ್ಲಿ ಇನ್ನು ಮಿಕ್ಕಿದವ್ರ ಮೇಲೆ ಇಲ್ಲಿ ನಂಬಿಕೆ ಇಲ್ಲ. ಏಕೆಂದರೆ ಅಲ್ಲಿ ಹೋಗಿ ಬಂದಂಥ ದೂರುದಾರರು ಅಥವಾ ಸಾಕ್ಷಿದಾರರು ಕೂಡ ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ಅವರಿಗೆ ಯಾವ ಥರದ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನೋದನ್ನ ಅವರು ಓಪನ್ ಆಗಿ ಹೇಳಿದ್ದಾರೆ. ಆಮೇಲೆ ಇವತ್ತಿಗೂ ಕೂಡ ಯಾರೂ ಅಲ್ಲಿ ದೂರು ಕೊಡೋಕ್ಕಾಗಲಿ ಸಾಕ್ಷಿ ಕೊಡೋಕ್ಕಾಗಲಿ ಯಾರಿಗೂ ಧೈರ್ಯ ಇಲ್ಲ ಅಲ್ಲಿ ಹೋಗೋಕ್ಕೆ. ಆಮೇಲೆ ನಾವು ಇನ್ನೊಂದು ಪ್ರಕರಣನ ನಿಮ್ಮ ಮುಂದೆನೇ ನಾವು ಮೆನ್ಷನ್ ಮಾಡಿದ್ವಿ ನಾವು, ಏಕೆಂದರೆ ಅದೆಲ್ಲ ನಮ್ಮ ಎಲ್ಲರ ಅದು ಅನುಭವ ಕೂಡ. ಈ ಹಾಸನದಲ್ಲಿ ಒಂದು ಪ್ರಕರಣ ಆಯ್ತಲ್ಲ, ಆ ಪ್ರಕರಣದ ಸಂದರ್ಭದಲ್ಲಿ ಅವರು ಎಷ್ಟು ಅದನ್ನು ವ್ಯಾಪಕವಾಗಿ ಆ ಹೆಲ್ಪ್ ಲೈನನ್ನು ಅವರು ಪ್ರಚಾರ ಮಾಡಿದರು ಅಂದರೆ ಜನ ಇವತ್ತಿಗೂ ಕೂಡ ನಮಗೆ ಅದರಲ್ಲಿ ಯಾರು ದೂರುದಾರರು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ. ಅಷ್ಟು ಗೌಪ್ಯವಾಗಿ ಅದನ್ನು ಮೇಂಟೈನ್ ಮಾಡಿದ್ರು. ಆದರೆ ಇಲ್ಲಿ
ಯಾರು ದೂರುದಾರರು ಎಲ್ಲರಿಗೂ ಗೊತ್ತು, ಆ ತರ ಇದೆ ಇಲ್ಲಿ ವಾತಾವರಣ. ಅಲ್ಲ, ಅದು ಅವ್ರು ಹೇಳ್ಬೇಕು ಡಿಫ್ರೆನ್ಸ್. ಬಟ್ SIT ಬೇರೆ ಇದೆ ಸರ್, SIT ಬೇರೆ ಇದೆ, SIT-ಲಿರೋ ಆಫೀಸರ್ಸ್ ಬೇರೆ ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು. ವಿ ಆರ್ ಅರ್ಜಿಂಗ್ ದಿ ಗೌರ್ಮೆಂಟ್ to change the SIT officers also, not the SIT chief. SIT ಒಳಗಡೆ ಇರೋ ಅಂತ ಯಾರು ಈ ದೂರುದಾರರು ಮತ್ತೆ ಸಾಕ್ಷಿದಾರರನ್ನ ಬೆದರಿಸೋ ಅಂತವ್ರು ಇದ್ದಾರೆ. ನಾವು ಇದರಲ್ಲೂ ಕೊಟ್ಟಿದ್ದೀವಿ, ನಿಮ್ಗೆಲ್ಲ ಕೊಟ್ಟಿದ್ದೀವಿ. ನಾವು ಇದರಲ್ಲಿ ಹಾಕಿದ್ದೀವಿ. SIT ಒಳಗೆ ಇರೋ ಅಂತಹ ಯಾರು ದೂರುದಾರರನ್ನ ಮತ್ತೆ ಸಾಕ್ಷಿದಾರರನ್ನ ಬೆದರಿಸೋ ಅಂತ ಅಧಿಕಾರಿಗಳಿದ್ದಾರೆ, ಅಂಥವ್ರನ್ನ ಚೇಂಜ್ ಮಾಡಿ ಅಂತ. ಅದು ದಟ್ ಈಸ್ ಒನ್ ಆಫ್ ಅವರ್ ಇದು ಡಿಮಾಂಡ್ಸ್. ಕಂಪ್ಲೇಂಟ್ ರಿಪೋರ್ಟ್, ಅದಕ್ಕೆ ಈಗ ಕಂಪ್ಲೇಂಟ್ ರಿಪೋರ್ಟ್ ನಲ್ಲಿ ಈಗ ಬೇಸಿಕ್ಲಿ SIT ಹೇಳಿತ್ತು, ಅದೆಲ್ಲ ಅನ್ಯಾಚುರಲ್ ಡೆತ್ ಏನೋ ಇವನೇ ಹೇಳಿದಾನೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಇದನ್ನೇ ಕೊಟ್ಟಿರೋದು. ಇದರಲ್ಲಿ ಸರ್ಕ್ಯುಲರ್ ನಲ್ಲಿ ಹೇಳಿರೋದು ಕಂಪ್ಲೇಂಟ್ ಇದೆ, ಅದನ್ನ ಎನ್ಕ್ವೈರಿ ಮಾಡಿ ಅಂತ ಇದಕ್ಕೆ ಇದು ಮಾಡಿ ಅಂತ ಹೇಳಿರೋದು. ಆ ಕಂಪ್ಲೇಂಟ್ ಪ್ರಕಾರ ಎನ್ಕ್ವೈರಿ ಮಾಡಿ ಅಂತ SIT-ಗೆ ಹೇಳಿರೋದು ಜೀವೋದಲ್ಲಿ. ಸರ್, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮತ್ತೆ ಅದು ಅವರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿರೋದು. ಅನ್ಯಾಚುರಲ್ ಡೆತ್ ಅನ್ನ ಈಗೇನು ಹೇಳಿದಾನ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇದಕ್ಕೆ ಹೇಳಿರೋದು. ಓದ್ಬಿಡ್ತೀನಿ, ನಾನು ಜೀವನ ಓದ್ಬಿಡ್ತೀನಿ. ಈಗ ಇನ್ನೊಂದು SIT ಕೆಲಸ ಮಾಡ್ತಾ ಇದೆ, ಇದಕ್ಕೆ ಒಂದು ಏನಾದ್ರು ಟೈಮ್ ಫ್ರೇಮ್ ಒಳಗೆ ರಿಪೋರ್ಟ್ ಕೊಡಬೇಕು ಅಂತ ಏನಾದ್ರು ಹೇಳ್ತೀರಾ? ಇಲ್ಲ, ನಾವು ಪೂರ್ಣವಾಗಿ ಇನ್ವೆಸ್ಟಿಗೇಷನ್ ನಡೆಯೋ ತನಕ SIT ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು 2 years 5 years ಹಾಗೇನಾದ್ರು ಹೇಳ್ತೀರಾ? ಯಾಕಂದ್ರೆ ಹೇಳಿದ್ರೆ ನಿಮ್ಮ ಏನ್ ಡಿಮಾಂಡ್ ಇದೆ ಆ ಡಿಮಾಂಡ್ ಫುಲ್ಫಿಲ್ ಆಗದೇ ಇರ್ಬೋದಲ್ವಾ? ಎನಿ ಆಫೀಸರ್ ಮೇಲೆ ಸೇ ದಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ವೆಸ್ಟಿಗೇಟೆಡ್, ಸೇಮ್ ಅದೇ ಆಗ್ತದೆ. ಯಾವ ಜಸ್ಟಿಸ್ ಬೇಕು ಸರ್, ಇವಾಗ ಒಂದು ಮುಖ್ಯವಾದ ಡಿಮ್ಯಾಂಡ್ ಏನು ಅಂದ್ರೆ, ಇವಾಗ ಯಾರು ಆರೋಪಿಗಳಿದ್ದಾರೆ ಅಂದ್ರೆ ಇವಾಗ ಕಂಪ್ಲೇಂಟ್ ಅಲ್ಲಿ ಹೆಸರು ಕೊಟ್ಟಿರ್ತಾರೆ ಅಂತವ್ರನ್ನ ಕರೆದು ವಿಚಾರಣೆ ಮಾಡಿ ಅನ್ನೋದು ಬಹಳ ಮುಖ್ಯವಾದ ಡಿಮ್ಯಾಂಡ್. ಅವರನ್ನ ಯಾಕೆ ನೀವು ಕರೆದು ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲ, ಅದನ್ನ ನೀವು ಮಾಡಿಬಿಟ್ರೆ ನೀವು ಅಷ್ಟು ದೂರಕ್ಕೆ ಎಳ್ಕೊಂಡು ಹೋಗೋಷ್ಟು ಇರೋದೇ ಇಲ್ಲ. ಟೈಮ್ ಲಿಮಿಟ್ ಅಲ್ಲಿ ನೀವು ಮುಗಿಸಬೇಕು ಅಂತ ಹೇಳಿ ಏನಾದ್ರು ಹೇಳ್ತೀರಾ? ಅಂದ್ರೆ ಕ್ವೆಶ್ಚನ್ ದೆಮ್ ಆಲ್ಸೋ. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ರಿಪೋರ್ಟ್. ಇಲ್ಲ ಅಲ್ಲ, ನಾವು ತುಂಬಾ ದೂರ ಎಳ್ಕೊಂಡು ಹೋಗಿ ಅಂತ ಹೇಳೋದಿಲ್ಲ. ನೀವು ಆದಷ್ಟು ಬೇಗ ಮುಗಿಸಿ ಅನ್ನುವಾಗ ನೀವು ವಿಚಾರಣೆ ಬೇಗ ಮಾಡಿ ಅಂತ. ನೀವು ಇವಾಗ ಒಂದು ದೂರಲ್ಲಿ ಅವ್ರ ಮನೆಯವರು ಕೊಟ್ಟಿರ್ತಾರೆ, ಇಂಥವ್ರೆ ಮಾಡಿದ್ದಾರೆ ಅನ್ನೋ ಅನುಮಾನ ನಮಗಿದೆ ಅಂತ. ಅದನ್ನ ನೀವು ಯಾಕೆ ಅಂತವ್ರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ? ಅದು ನಮ್ಮ ಪ್ರಶ್ನೆ. ಅದನ್ನೇ ಮಾಡಿ ಅಂತ ಕೇಳ್ತಿರೋದು ಸರ್. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾವು ಡಿಮ್ಯಾಂಡ್ ಮಾಡ್ತೀವಿ, ದಯವಿಟ್ಟು ನಮ್ಮ ಇದನ್ನ ಓದಿ, ಅದರಲ್ಲಿ ಎಲ್ಲ ಇದೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಿರೋದು. ಮತ್ತೆ ನಾಡಿದ್ದು ನೀವು 14ನೇ ತಾರೀಕು ಬಂದ್ರೆ ನಮ್ಮ ಕಂಪ್ಲೀಟ್ ಡಿಮಾಂಡ್ಸ್ ನಿಮಗೆ ಅಲ್ಲಿ ಸಿಗತ್ತೆ. ನಾವು ಇಲ್ಲಿ ಸರ್ಕಾರದ ಪರವಾಗಿ ಇಲ್ಲ ಅಥವಾ SIT ಪರವಾಗಿ ಇಲ್ಲ. ನಾವು SITನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಸರ್ಕಾರನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಅದಕ್ಕೆ ಇಲ್ಲಿ ಕೊಂಡವರು ಯಾರು ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕು. ಇದು ಸರ್ಕಾರದ ಕೆಲಸನೂ ಹೌದು, SIT ಕೆಲಸನೂ ಹೌದು. ನಮಗೆ ಆದಷ್ಟು ಬೇಗ, ನಮಗೆ ಇದು 10 ವರ್ಷ ಎಳ್ಕೊಂಡೋಗಿ ಅಂತ ಹೇಳ್ತಿಲ್ಲ, ಆದಷ್ಟು ಬೇಗ ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿ ಅಂತಾನೆ ನಾವು ಕೇಳ್ತಾ ಇರೋದು. ಇನ್ನು 3 ತಿಂಗಳಲ್ಲಿ ಸಾಧ್ಯ ಆದ್ರೆ 3 ತಿಂಗಳಲ್ಲೇ ಮಾಡಿ ಆ ಕೆಲಸನ.
ಇನ್ನು 1 ತಿಂಗಳೇ ಸಾಧ್ಯ ಆದರೆ 1 ತಿಂಗಳಲ್ಲೇ ಮಾಡಿ ಆ ಕೆಲಸನ. ನಮಗೂ ತುಂಬಾ ದಿನ ನಾವು ಈ ಆಂದೋಲನ ನಾವು ಹೇಳ್ಕೊಂಡು ಹೋಗೋದು ನಮಗೂ ಇಷ್ಟ ಇಲ್ಲ, ನಮಗೆ ಇದೇ ಕೆಲಸ ಅಲ್ಲ. ಇದು ನಿಮಗೆ ಬೇಕಾದ್ರೆ ನಿಮಗೆ ನಿಮ್ಮ ನಂಬರ್ ಕೊಡಿ, ನಾನು ಕಳಿಸ್ತೀನಿ. ಅದು ಇದೆ ಅಲ್ವಾ, ಅದಕ್ಕೆ ತುಂಬ ಕ್ಲಿಯರ್ ಆಗಿದೆ. ಬೇರೆ ಏನಾದಿದೆ? ಅಥವಾ ಸಾಕ್ಷಿ ಕೊಟ್ಟವ್ರ ಮೇಲೇನೆ ಆರೋಪ ಹೊರಿಸಿ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಕೂರಿಸುವಂಥದ್ದನ್ನ ನಾವು ಒಪ್ಪೋದಿಲ್ಲ ಅಷ್ಟೇ. ಹೀಗೆ ಟ್ರ್ಯಾಕ್ ಆಗ್ತಾ ಇದ್ರೆ ಏನ್ ಜಸ್ಟಿಸ್ ಸೇಮ್ ಪೊಲೀಸ್ ಸ್ಟೇಷನ್ ಹಾಗೆ ಅದು ಯಾರಿಗೂ ಕೂಡ ಇವನ್ ಒಂದೇ ಅದು ಯಾರಿಗೂ ಹಾಗೆ ಈ ಪ್ರಕರಣ ಸುಗುಡಿ ಪ್ರಕರಣ ಸಹ 4 ವರ್ಷ ಕೊಂಡೋಗ್ತಾರೆ ಅಂತ ಬೇಗ ಮಾಡಿದ್ರಲ್ಲ. ಈಗ ನಾವು ಸಹ ಒತ್ತಡ ಆಗ್ತೇವೆ. ನಾವೀಗ ಮಹಿಳೆಯರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಲೇಟ್ ಕೊಂಡೋದ್ರು ಸಹ ಒತ್ತಡ ಅಂತೂ ನಮ್ಮ ಕಡೆಯಿಂದ ಬರ್ತದೆ. ಆ ಹೋರಾಟ ನಿಲ್ಲುವುದಿಲ್ಲ ಮಾತ್ರ. ನಮಗೂ ತಕ್ಷಣ ಮಾಡ್ಲಿ ಅಂತಾನೆ ಸರ್ ನಮಗೂ ಇರೋದು. ಯಾಕೆಂದ್ರೆ ನಾವು ಒಂದೇ ಆಂದೋಲನನ ಅಥವಾ ಒಂದೇ ಹೋರಾಟನ ಎಷ್ಟು ದಿನ ಅಂತ ಮಾಡಬೇಕು. ಅದು 14ನೇ ತಾರೀಕು ನೀವು ಸಹಕಾರ ನೀಡ್ತೀರಿ ಅನ್ನೋ ಭರವಸೆ. ಧನ್ಯವಾದ.